ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೀ ಕೃಷ್ಣ ಪರಮಾತ್ಮ. ಎಲ್ಲರೂ ವೀಡಿಯೋ ಮಾಡ್ತಾರೆ, ನಾನು ಕೂಡ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮನೆ ಗಂಡಿನ್ನು ಹಸಿ ಮೇಲೆ ಮನೆ ಕೈದಿತ್ತು. ಆ ಗಂಡಿಗೆ ಶಾಲೆ ಲೇಟ್ ತಂದಿಕ್ಕಿ ಹೋಗಿ ಎಬ್ಸ್ದೆ. ಕಡಿಕೆ ಹಲ್ಲುಜ್ಜು ಅಂತ ಹೋದೆ. ಅಲ್ಲೇ ಚಿಕ್ಕಮ್ಮ ಬಟ್ಟೆ ಒಗಿತಾ ಇದ್ದಿದ್ರೆ ಹಾಗೆ ಪಟಪಟ ಹಲ್ಲುಚ್ಕೊಂಡೆ. ನಮ್ಮನೆ ಹಿತ್ತಲು ಬದಿಗೆ ಈ ಬಿಲ್ವಪತ್ರ ಗಿಡ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಬೆಳೆಯುತ್ತೆ. ಪ್ರತಿ ವರ್ಷ ಎಷ್ಟೇ ಕಟ್ ಮಾಡಿದರೂ ಸಹ ಅಷ್ಟೇ ಮತ್ತೆ ಪುನಃ ಚಿಗುರತ್ತೆ. ಹಾಗೆ ನಾನು ಆ ಒಂದು ಬಿಲ್ವಪತ್ರೆ ಎಲೆನ ನಮ್ಮನೇಲಿ ಒಂದು ಪುಟ್ಟ ಶಿವಲಿಂಗ ಇತ್ತು, ಅದಕ್ಕೆ ಅರ್ಪಿಸುವಂಥ ಒಂದು ಎಲೆನ ಕೊಯ್ಕಬಪ್ಪಕ್ಕೆ ಹೋದೆ. ಹಾಗೆ ತುಳಸಿ ಕೊಟ್ಟಿಗೆ ಒಂದು 3 ರೌಂಡ್ ಹಾಕಿದೆ. ನಂತರ ಆ ಬಿಲ್ವಪತ್ರೆ ಎಲೆನ ನಮ್ಮನೇಲಿ ಪುಟ್ಟ ಶಿವಲಿಂಗದ ಮೇಲೆ ಇಟ್ಟು ಆ ಲಿಂಗಕ್ಕೆ ಆ ಎಲೆನ ಅರ್ಪಿಸಿದೆ. ಕಡಿಕಂಡ್ರೆ ಈ ಗಂಡ ಎಂಥದ್ದು ತಿಂಡಿ ತಿಂತ ಕೂತ್ಕೊಂಡಿತ್ತು. ಆ ತಿಂಡಿ ಎಂತಪ್ಪ ಅನ್ಕೊಂಡ್ರೆ ನಮ್ಮನೆಗೆ ಇವತ್ತು ಚೆರು ಬೇಸಿರು. ಚೆರು ಅಂದರೆ ಎಂತ ಅಂದಿಕ್ಕಿ ಯಾರಿಗೆಲ್ಲ ಗೊತ್ತಿತ್ತು ಅವರೆಲ್ಲ ಕಮೆಂಟ್ ಮಾಡಿ. ಹಾಗೆ ಪ್ರತಿದಿನ ಎಂಥ ತಿಂಡಿ ತಿಂದರೂ ಅದರಲ್ಲೊಂಚೂರು ನಮ್ಮ ಪಾರ್ಟ್ನರಿಗೆ ಕೊಡು ಅಭ್ಯಾಸ ಇತ್ತು. ಪಾರ್ಟ್ನರ್ ಅಂತಂದ್ರೆ ಬೇರೆ ಯಾರೂ ಅಲ್ಲ, ನಮ್ಮನೆ ಕೋಳಿ. ಹಾಗೆ ನಮ್ಮನೆ ಗಂಡ ಶಾಲೆಗೆ ಒಪ್ಪಕ್ಕೆ ರೆಡಿ ಆಯ್ತು. ಆ ಗಂಡ ನನ್ನ ಹತ್ರ ಒಂದು ಚಾಲೆಂಜ್ ಮಾಡ್ತು, ಯಾರು ಜಾಸ್ತಿ ಪುಷಪ್ ಹೊಡಿತ್ರಂತ. ನಾನೊಂದು 50-60 ಪುಷಪ್ ಹೊಡೆದೆ. ಅವನು ಏನು ಕಮ್ಮಿ ಇಲ್ಲ, 30 ಮೇಲೆ ಹೊಡೆದ. ಅಂತೂ ಇಂತೂ ಚಾಲೆಂಜಾಗೆ ನಾನೇ ಗೆದ್ದೆ. ನನಗೂ ಎಲ್ಲರ ಥರ ದಪ್ಪ ಆಯ್ಕಂತ ಆಸೆ, ಆದರೆ ಎಷ್ಟು ತಿಂದರೂ ದಪ್ಪ ಆತಿಲ್ಲ. ನೆಕ್ಸ್ಟ್ ವೀಕಿಂದ ಜಿಮ್ಮಿಗೆ ಹೋಗಪ್ಪ ಅಂತ ಅಂದ್ಕೊಂಡೆ. ಅದಕ್ಕೆ ಈ ವಾರ ಸ್ವಲ್ಪ ಮನೆಗೆ 2 ಡಂಬಲ್ಸ್ ತಗೊಂಡು ಸ್ವಲ್ಪ ಎಕ್ಸಸೈಸ್ ಮಾಡಿದೆ. ನನ್ನ ಫ್ರೆಂಡ್ ಒಬ್ಳು ಅವಳಿಗೋಸ್ಕರ ಒಂದು ಸಾಂಗನ್ನು ಹಾಡಿ ಕಳಿಸಿಕೊಡಂತ ಹೇಳಿದಾಳೆ. ಅದಕ್ಕೋಸ್ಕರ ಅವಳಿಗೆ ಒಂದು ಸಾಂಗನ್ನು ಬರೆದು ಹಾಡಿ ಕಳಿಸಿಕೊಟ್ಟೆ. ಮುಂಗಾರು ಮಳೆಯಲ್ಲಿ ತಂದೆಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ, ನಿಂತಲ್ಲಿ ನಿನ್ನದೇ ಗೊಂಗಲ್ಲಿ ನೆನೆದು ಹೋದನೆ, ನನ್ನ ಎಚ್ಚರಗೊಳಿಸಿ ಇನ್ನು ಅಚ್ಚರಿ ಮೂಡಿಸಿ. ಕಡಿಕೆ ಅಮ್ಮ ಹೇಳ್ದಳ, ಮಾಡ್ಮೇಲತ್ತಿ ಸ್ವಲ್ಪ ಟಾರ್ಪಲೆಲ್ಲ ಸರಿ ಮಾಡ, ಮತ್ತೆ ಮಳೆ ಬಪ್ಪುಗಿತ್ತಂದಳ. ಅದಕ್ಕೆ ಮಾಡತ್ತಿ ಗಾಳಿಗೆ ಹಾರಿಯೋದು ಟಾರ್ಪಲೆಲ್ಲ ಸರಿ ಮಾಡಿದೆ. ಈ ಮಳೆ ಬಪ್ಪತ್ತಿಗೆ ಹಂಚಿನ ಮನೆಯಲ್ಲಿ ಸಿಕ್ಕೋ ಖುಷಿ ಬೇರೆ ಎಲ್ಲೂ ಸಿಕ್ಕೋದಿಲ್ಲ. ಕಡಿಕೆ ಅಮ್ಮ ಹಲಸಿನ ಹಣ್ಣು ಕುರುಕ್ ಹೋದಳು. ನಾನು ಒಂದು ಹಲಸಿನ ಹಣ್ಣಿನ ಸೇಟ್ ತಗೊಂಡೆ. ಈ ಸಲ ನಮ್ಮ ಮನೆಗೆ ಸುಮಾರು ಹಲಸಿನ ಹಣ್ಣು ಆಯ್ತು. ಸಿಕ್ಕಾಪಟ್ಟೆ ಸ್ವೀಟ್ ಬೇರೆ ಇತ್ತು. ಮೊದಲೆಲ್ಲ ನಾನು ಒಬ್ಬನೇ ಇಡೀ ಹಲಸಿನ ಹಣ್ಣು ತಿಂತ ಇದ್ದಿದ್ದೆ. ಅದಾದಮೇಲೆ ನನ್ನ ಫೇವ್ರೆಟ್ ಗೇಮ್ ಅಂತಂದರೆ ಈ ರಮ್ಮಿ. ನಾನು ಡೈಲಿ ಈ ರಮ್ಮಿ ಗೇಮ್ ಆಡ್ತೆ. ಹಾಗಂತ ನೀವ್ಯಾರು ಇದನ್ನು ಆಡೋಕೆ ಹೋಗಬೇಡಿ, ಸಿಕ್ಕಾಪಟ್ಟೆ ಮೋಸ ಮಾಡ್ತಾಯಿದ್ರಲ್ಲಿ. ಇಲ್ಲಿ ನಾನು 100 ರೂಪಾಯಿ ಹಾಕ್ಕೊಂಡು ಆಟ ಆಡ್ತಾಯಿದ್ದೆ. ವೀಡಿಯೋ ಮಾಡ್ತಾ ಇದ್ದಿದ್ದಂತನೇನು ಕರೆಕ್ಟಾಗಿ ಕಾರ್ಡ್ಸ್ ಬಂದಿತ್ತು. ಹಾಗೆ ವಿನ್ ಕೂಡ ಅದೇ. 100 ರೂಪಾಯಿಗೆ 400 ರೂಪಾಯಿ ಬಂತಿಲ್ಲ. ಆನ್ಲೈನ್ ಗೇಮನ್ನು ಯಾರೂ ಕೂಡ ಆಡೋಕೆ ಹೋಗಬೇಡಿ. ಸರಿ, ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ.